ಬಡಿಯುವಿಕೆ. ಕಾಂಡಗಳಿಂದ ಕಾಳುಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆಯನ್ನು ಬಡಿಯುವಿಕೆ ಅಥವಾ ಒಕ್ಕಣೆ ಎನ್ನುವರು. ನಾವು ಮಾಡುತ್ತಿರುವ ಪ್ರಯೋಗ ತೂರುವಿಕೆ. ಮಾರುತ ಅಥವಾ ಬೀಸುವ ಗಾಳಿಯಿಂದ ಹಗುರವಾದ ಒಟ್ಟನ್ನು ಭಾರವಾದ ಧಾನ್ಯಗಳಿಂದ ಬೇರ್ಪಡಿಸುವ ವಿಧಾನವನ್ನು ತೂರುವಿಕೆ ಎಂದು ಕರೆಯಲಾಗುತ್ತದೆ. ನಾವು ಮಾಡುತ್ತಿರುವ ಪ್ರಯೋಗ ಕಾಂತೀಯ ಬೇರ್ಪಡಿಸುವಿಕೆ. ಅಯಸ್ಕಾಂತವನ್ನು ಬಳಸಿಕೊಂಡು ಕಾಂತೀಯ ಮತ್ತು ಅಕಾಂತೀಯ ವಸ್ತುಗಳನ್ನು ಬೇರ್ಪಡಿಸುವುದಕ್ಕೆ ಕಾಂತೀಯ ಬೇರ್ಪಡಿಸುವಿಕೆ ಎಂದು ಕರೆಯಲಾಗುತ್ತದೆ. ನೀರು ಕೆಸರಮಯವಾಗಿದ್ದರೆ ಸೋಸು ಕಾಗದವನ್ನು ಬಳಸಿಕೊಂಡು ಸೋಸಬಹುದು. ಈ ವಿಧಾನವನ್ನು ಸೋಸುವಿಕೆ ಎನ್ನುವರು. ನಾವು ಮಾಡುತ್ತಿರುವ ಪ್ರಯೋಗ ಕಡೆಯುವಿಕೆ. ಮೊಸರಿನಿಂದ ಬೆಣ್ಣೆಯನ್ನು ಹೊರತೆಗೆಯಲು ಕಡೆಯುವಿಕೆ ವಿಧಾನವನ್ನು ಬಳಸಲಾಗುತ್ತದೆ. ನಾವು ಮಾಡುತ್ತಿರುವ ಪ್ರಯೋಗ ಜರಡಿ ಹಿಡಿಯುವಿಕೆ. ಜರಡಿ ಬಳಸಿ ಕಣಗಳ ಗಾತ್ರದಲ್ಲಿನ ವ್ಯತ್ಯಾಸಗಳ ಆಧಾರದ ಮೇಲೆ ಮಿಶ್ರಣದಿಂದ ಘನವಸ್ತುಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆಯನ್ನೇ ಜರಡಿ ಹಿಡಿಯುವಿಕೆ ಎಂದು ಕರೆಯಲಾಗುತ್ತದೆ. ನಾವು ಮಾಡುತ್ತಿರುವ ಪ್ರಯೋಗ ಸಮುದ್ರದ ನೀರಿನಿಂದ ಉಪ್ಪನ್ನು ಪಡೆಯುವುದು. ಆಳವಿಲ್ಲದ ಗುಂಡಿಗೆ ಸಮುದ್ರದ ನೀರನ್ನು ಹಾಕಿ ಸೂರ್ಯನ ಕಿರಣದಿಂದ ನೀರು ಆವಿಯಾಗಿ ಉಪ್ಪನ್ನು ಪಡೆಯುವುದು. ನಾವು ಮಾಡುತ್ತಿರುವ ಪ್ರಯೋಗ ಬಸಿಯುವಿಕೆ. ಅಕ್ಕಿಯಲ್ಲಿ ಒಟ್ಟು ಮತ್ತು ಧೂಳು ಇದ್ದರೆ ನೀರಿನಲ್ಲಿ ಅಕ್ಕಿ ತೊಳೆದು ಓರೆಯಾಗುವುದನ್ನೇ ಬಸಿಯುವ ಪ್ರಕ್ರಿಯೆ ಎನ್ನುವರು. ನಾವು ಮಾಡುತ್ತಿರುವ ಪ್ರಯೋಗ ಕೈಯಿಂದ ಆರಿಸುವುದು. ಗೋಧಿ ಮತ್ತು ಅಕ್ಕಿಯಂತಹ ಪದಾರ್ಥಗಳೊಂದಿಗೆ ಬೆರೆತ ಸಣ್ಣ ಕಲ್ಲುಗಳು ಮತ್ತು ಹೊಟ್ಟಿನಂತವುಗಳನ್ನು ಕೈಯಿಂದ ಆರಿಸುವುದೇ ಪ್ರಕ್ರಿಯೆಯನ್ನು ಕೈಯಿಂದ ಆರಿಸುವುದು ಎನ್ನುವರು.